ಬೆಕ್ಕಿಗೆ ಮರಿ ಕಾಣದೆ 2 ದಿವಸದಿಂದ ಕೂಗಿ ಕೂಗಿ ನೋಡಿ ಸ್ವರನೇ ಪಾಪ ಚೇಂಜ್ ಆಗೋಗಿದೆ. ಸ್ವರ ಹೊರಡ್ತಾನೆ ಇಲ್ಲ, ಧ್ವನಿ ಬಿದ್ದೋಗಿದೆ. ಪಾಪ ಮುಖ ನೋಡಿ ಮರಿ ಹುಡುಕೊಡಿ ಅಂತ ಕೇಳುತ್ತೆ. ನಾವು ನಮ್ಮ ಹತ್ರ ಆದಷ್ಟು ಹುಡುಕಿದ್ವಿ, ಆದರೆ ಸಿಕ್ಕಿಲ್ಲ. ಕಿಟಕಿ ಮೇಲ್ಗಡೆ ಎಲ್ಲ ನೋಡಿದ್ವಿ, ಹೊರಗಡೆ ಎಲ್ಲ ಎಲ್ಲೂ ಕಾಣಿಸ್ತಿಲ್ಲ ನಮಗೆ. ಬೇರೆ ಯಾರ್ದೋ ಮನೆಯ ಮೇಲೆಲ್ಲೋ ಇಟ್ಟಿದೆ. ಇವಾಗ ಮರಿ ಕೂಡ ಕೂಗ್ತಾ ಇಲ್ಲ. 2-3 ದಿವಸ ಆಗೋಯ್ತಲ್ಲ ಹೊಟ್ಟೆಗೆಲ್ಲದೆ, ಏನಾಯಿತು ಏನೋ ಪಾಪ. ನೋಡಿ ಗುಂಡನ್ನು, ಇಲ್ಲಿರೋದು ನಾಯಿ ಅಂದ್ಕೊಂಬಿಟ್ಟು ಅದಕ್ಕೆ ಹೆದರಿಸ್ತಾ ಇದೆ. ಅದು ನಿಜ ಅಂದ್ಕೊಂಬಿಟ್ಟಿದೆ. ಅದು ಈ ಡಾಲ್ ನೋಡ್ಕೊಂಡು ನಿಜ ನಾಯಿ ಮಾಡಕ್ಕೆ ಹೆದರಿಸ್ತಾ ಇತ್ತು ಅದಕ್ಕೆ. ನೋಡು ಹೆದರ್ಸುದ, ಮಜಾ ಇದ್ದೆ ಹೆದರ್ಸ್ತು. ಗುಂಡ, ಯಾರು ಬಂದಿಕ್ಕಿದ್ವು ಹೊಸಬರು? ಯಾರು ಬಂದಿಕ್ಕಿದ್ವು ಹೊಸಬರು? ಇದು ನಾಯಿ ಡಾಲ್ ನೋಡ್ಕೊಂಡಿ ಗುಂಡ, ನಿಜ ನಾಯಿ ಬಂದಿಕ್ಕಿದ್ದು ನನ್ನ ಬದಲು. ಗುಂಡ ಯಾರು ಬಂದಿಕ್ಕಿದ್ವು? ನನ್ನ ಜಾಗದಲ್ಲಿ ಯಾರೋ ಬಂದಿಕ್ಕಿದವಳು, ಅದಕ್ಕೆ ಸಿಟ್ಟು ಬರ್ತಾ ಇದ್ದು. ಮೊದಲೇ ನಮ್ಮನೆ ಗೇಟ್ ಒಳಗೆ ಯಾವ ನಾಯಿಗೆ ಉಪ್ಪು ಕೊಡ್ತಿಲ್ಲ ಅದು. ಗುಂಡ ಯಾರು ಬಂದ ಅಲ್ಲಿ? ಬಿಡಿ ನೀ ಹಂಗೆಲ್ಲ ತೋರಿಸ್ರೆ ಅದಕ್ಕೆ ಇದಾಗ್ತಿಲ್ಲ. ಸುಮ್ಮನೆ ಇಡ, ಈಗ ಗೊತ್ತಾಗುತ್ತದಕ್ಕೆ. ಫಸ್ಟ್ ಬಂದು ಕೂಡ ಯಾರು ಕಣ್ಣೆಲ್ಲ ನೋಡಿ ನಾಯಿ ಅಂತ ಕಣ್. ಅದಕ್ಕೂ ಅಳಿಯಾಗದಾರೆ ಅಂತ ಮಾಡ್ಕೊತೀನಿ. ತೊಳೆದೇ ಮಾಡ್ತೀನಿ ಅಷ್ಟೇ. ಹಾಳಾಗ ಹೋಗ್ತಿದ್ದೇನೆ. ಯಾವ ಲೈಟ್ ಹಾಕ್ತಿದ್ರಿ? ಎದ್ಗಳವನ ಅದಿದ್ದಾರೆ ಕಾಳಪ್ಪಳು ಕೊಡೋಣ. ಬಲೆ ಎಲ್ಲ ಕಡೆಗೆ ಆಮೇಲೆ ಮಾಡ್ತೆ ಹೆಂಗ್ ಬೇಕು ಹಂಗೆ ಹಾಕ್ಸಿ ಎಂತಕ್ಕೆ ಮುಂದೂಳೆ ಹೇಳ್ತೀನಿ. ಮುಂದೆ ಬದಿಗೆ ಅವಾಗ ನಾವು ಟೂರಿಗೆ ಹೋಗಿದ್ದು, ಕಾರಿಟಿಗೆ ಹೋಗಿದ್ವು ಅಲ್ಲೇ. ಕಲ್ಕತ್ತಾಕ್ಕೆ ಹೋದಾಗ ಏನು ಅನಿಸ್ತು ಅಲ್ಲ, ಹೌದು ಅಹಮದ ಬದಿಗೆ ಹೋದಾಗ ಆವಾಗ ರೋಡ್ ಕೆಲಸ ಮಾಡಿದ್ರು. ಹಾಕಿದ್ವಿ ಅತ್ಲ ಬದಿಗೆ ಹಾಕಿದೆ. ಕಡೆ ಮ್ಯಾಲಿನ ಬೇಕಾದ್ರೆ ಕೈ ಮೇಲೆ ಅಲ್ಲೇ ಒಳಗಡೆ ಒಂದು ಬೆಳ್ಳುಳ್ಳಿ ಯಾರಿದ್ರೆ ನಂಗೂ ಒಂದು 2 ಸ್ಪೂನ್ ಕೊಡುವ. ಒಣಗದೆ ಇಲ್ಲಿ ಸಿಗ್ತಿದೆಯಲ್ಲ ಈಗ. ಇಲ್ಲಿ ಗಿಡಕ್ಕೆ ಹಾಕುಗಳು ತಂದದ್ದು ಒಳಗೆ ನಿಮ್ಗೆ ಇಲ್ಲಿ ಚಲೋ ಕೈ ನೋಡಿ ಅನ್ಸುತ್ತೆ. ಇವತ್ತು ಪಾರ್ಟಿ ಹೋಗ್ಲಿಕ್ಕೆ ಅವ್ರು ಕಡಲೆ ಒಳ್ಳೆ ಬರ್ಬೋದು. ಚಲೋ ಆಯ್ತು. ಬಿಟ್ಬಿಟ್ಟು ತಾಳ್ವಿ ಶೇರಿ ಕುರ್ಸಿ ಬರ್ತಿ ಮಾಡ್ಕೊಂಡು ಅಂತ ಆಗ್ತದೆ. ಮತ್ತೆ ನೀವು ತೊಗರಿ ಬೇಳೆ ಹಾಕಿ ತಂದಿದ್ದೀನಿ. ಗುರುಪುರ ಹಾಕಿ ತೊಗರಿ ಬೇಳೆ ತೊಳೆದಕ್ಕೆ ಹಾಕಿದ, ತೊಳೆದಕ್ಕೆ ಅಡ್ಡೆ ಬೇಳೆ ಇವ್ರಾದ್ರೂ ಒಂದೊಂದು ಕಳ್ಳು ಎಂತನ್ನ ಆರುಷಿ ಬಾರೆ
ಬಿಸಿಲಿಗೆ ಹಾಕ್ತಿಲ್ಲ ಆಗಿರ್ತಾರೆ. ಒಂದು ಡಬ್ಬಿ ತುಂಬ ಹಾಕಿಟ್ಬಿಡುತ್ತೆ. ಒಂದು ಡಬ್ಬಿಲಿ ಅದೇ ತುಂಬದ ಮೇಲೆ ಎಷ್ಟು ಹೆಚ್ಚು ಉಳಿತೋ ಅದನ್ನ ಇನ್ನೊಂದು ಡಬ್ಬಿಗೆ ಹಾಕಿಡ್ತೀವಿ. ಇದು ಖಾಲಿ ಆದ್ಮೇಲೆ ಅದು ಬಳಸ್ಬೇಕು. ಟೊಮೆಟೊ ಬೋರಿಕ್ ಪೌಡ್ರನ್ನ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ಕಲಸಿ ಡಬ್ಬದಲ್ಲಿ ಹಾಕಿಟ್ಟಿದ್ದಾಯಿತು. ಈ ರೀತಿ ಹಾಕಿಡೋದ್ರಿಂದ ಅಕ್ಕಿಯಲ್ಲಿ ಹುಳ ಅಥವಾ ಗುಮ್ಮ ಇದೆಲ್ಲ ಹಾಕೋದಿಲ್ಲ. ಅಥವಾ ಒಂದು ಬಟ್ಟೆಯಲ್ಲಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯನ್ನು ಕಟ್ಬಿಟ್ಟು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ರೂ ಕೂಡ ಅದರ ಸ್ಮೆಲ್ಲಿಗೆ ಹುಳ ಆಗೋದಿಲ್ಲ. ನಾನಿವತ್ತು ಬೋರಿಕ್ ಪೌಡ್ರ್ ತಂದಿದ್ದಿತ್ತು, ಅದಕ್ಕೋಸ್ಕರ ಇದನ್ನೇ ಮಿಕ್ಸ್ ಮಾಡಿ ಕಲಸಿ ಹಾಕಿದ್ವಿ ನಾವು ಡಬ್ಬಕ್ಕೆ. ಬೋರಿಕ್ ಪೌಡ್ರೆಲ್ಲ ನಾವು ಹಾಕಿದ್ದಾದರೆ ಅಕ್ಕಿಯನ್ನು ತೊಳಿತೀವಲ್ಲ, ಆ ಮೊದಲನೇ ನೀರನ್ನು ನಾವು ಎಸೆದು ಬಿಡಬೇಕು. ಅದನ್ನು ಗಿಡಕ್ಕೂ ಹಾಕಬಾರ್ದು, ಅಥವಾ ನಾವು ತಲೆ ಸ್ನಾನ ಮಾಡುವಾಗ ಕೂದಲು ಚೆನ್ನಾಗಿರುತ್ತೆ ಅಂತೇಳಿ ಎಷ್ಟೋ ಜನ ತಲೆಗೆ ಹಾಕ್ಕೊಳ್ಳೋದಿರುತ್ತೆ, ತಲೆಗೂ ಕೂಡ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಬೇಸಿಗೆಗಾಲದಲ್ಲಿ ಬಾಳೆಹಣ್ಣೆಲ್ಲ ತೊಗೊಂಡು ಬಂದಿಟ್ಟರೆ ಅದು ಬೇಗನೆ ಕಪ್ಪಾಗಿಬಿಡತ್ತೆ. ಬೇಗ ಕಪ್ಪಾಗಬಾರ್ದು ಅಂತಾದರೆ ಇವಾಗ ನೋಡಿ ಅಮ್ಮ ಯಾವ ರೀತಿ ಕಟ್ಟಿಡ್ತಾರೆ, ಅದೇ ರೀತಿ ಕಟ್ಟಿಟ್ರೆ ಕೆಲವು ದಿನಗಳ ಕಾಲ ಬಾಳೆಹಣ್ಣು ಬೇಗ ಕಪ್ಪಾಗದಿರೋ ರೀತಿ ಇಟ್ಕೋಬಹುದು. ಒಂದೊಂದು ಬದಿಗೆ ಅಷ್ಟು ತಪ್ಪಕ್ಕೆ ಸುತ್ತವ ಒಂದೊಂದೇಯ ಓಕೆ ಕಾಂಬಿದೆ ಗೊತ್ತಿದೆ. ಈ ಅಜ್ಜಿ ಅದು ಇದು ಕೂತು ಬಿಡ ಎಂತ ತೆಕ್ಕೊಳ್ಳೋದು ದಂಟಿಗೆ ನೋಡಿ ಹೀಗೆ ದಂಟಿಗೆ ಸುತ್ತವ ಇದನ್ನ ತಗೊಂಡು ಬರೇ ಹೀಗೆ ನೀರಲ್ಲಿ ಇಡೋದು ಬೆಸ್ಟೇಯ. ಅದರಡ್ಡಿಲ್ಲ ಅದು ಬೆಸ್ಟ್ ಇರ್ತದೆ. ಹಾಂ ನೀರು ತಾಗಿಬಿಟ್ರು ಅದು ದಂಟು ಒಂದು ದಿವಸ ಒಂದೆರಡು ದಿನ ಬತ್ತರು. ಇದು ನಾಳೆಗೆ ಎಲಿ ಮರಿ ಆಗುತ್ತೆ ಅಂತ ಮತ್ತೆ ಅದಕ್ಕೆ ಮಾಡೋದು ಕರೀದ ಹೋಗ್ತೀವಿ ಸೆಕೆ ಯಾಕೆ ಅಂದ್ರೆ ಬಂದಿರ್ತೀನಿ ಒಂದಿನ. ಈ ದಂಟು ನೀರಲ್ಲಿ ಇಟ್ಟರಂತೂ ರಾಶಿ ಚೆನ್ನಾಗಿಬಿಡು, ಅದ್ರ ಬಗ್ಗೆ ಮಾತೇ ಇಲ್ಲ. ಅದನ್ನ 2 ದಿನ ಇಲ್ಲಿ ಆಗಿತ್ತು ನನಗಾಯ್ತು. ತೆರಿ ಬರ ಹಿಂದೆ ಮುಂದೆ ತೆರೆದು ಬಿಟ್ರಲ್ಲ ಬರ್ತೀನಿ ಒಂದೇ ಬದಿನ ತೆರಿಯೋಕ್ಕಾಗ್ತು ಮಧ್ಯದಲ್ಲಿ ಅಲ್ಲಿ ತೆರ್ಕೊಬರವನ. ಹಾಂ ಬದಿಗಿಂತ ತೆರ್ಕೋಬೇಕು. ಅವ ಮಾತ್ರ ಚಲೋ ಇತ್ತು ಕಂಡ ತೆರೆಯೋದಾಗ. ತೆರೆದ್ರ ಮೇಲೂ ಇದ್ದು ಮತ್ತೆ ನಂಗೆ ಉಂಟಾಗಿ ಇಟ್ಬಿಡೋಕ್ಕೆ. ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ದಂಟಷ್ಟೇ ಮುಳುಗೋ ಥರ ಅದರಲ್ಲಿ ಇಟ್ಟರೂ ಕೂಡ ಬಾಳೆಹಣ್ಣು ಬೇಗ ಹಣ್ಣಾಗೋದಿಲ್ಲ. ಆದರೆ ಬಾಳೆಹಣ್ಣನ್ನು ನೀರಲ್ಲಿ ಇಡಬಾರ್ದು, ಸೆಕೆ ಪಟ ಪಟ ಕರಿದ ಹೋಗ್ತದೆ. ಪಟ ಪಟ ಕರೆದಾಗ್ತದೆ. ಈಗ ಮಾಡಿ ನೀರಿಗಂತೂ ತಾಳ್ಸಿಟ್ಬಿಟ್ರೆ ಹಸಿ ಬಾಳೆಹಣ್ಣು ಹಂಗೆ ಇದಿಷ್ಟಕ್ಕೆ ನೀರು ಹಾಕಿದ ಕೇಳಬೋದೀಗ. ಹಿಂಗೆ ಇಟ್ಟಿರ್ತ. ಮಕ್ಕಳಿಗೆ ಇವಾಗ ಬೇಸಿಗೆ ರಜಾ ಸ್ಟಾರ್ಟ್ ಆಗುತ್ತೆ. ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೇರೆ ಕಂಟ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 4 ವರ್ಷ ಆಯಿತು ದುಬೈಗೆ ಹೋಗಿದ್ದೆ ಲಾಸ್ಟ್, ಆಮೇಲೆ ಎಲ್ಲೂ ಹೋಗಿಲ್ಲ. ಲಾಸ್ಟ್ ಇಯರ್ ಸ್ವಿಟ್ಜರ್ಲ್ಯಾಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಪಾಸ್ಪೋರ್ಟಿಗೆ 10 ಇಯರ್ಸ್ ಆಗಿದ್ದೇ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಹೋಗೋಕ್ಕಾಗಿರಲಿಲ್ಲ. ಇವಾಗ ಪಾಸ್ಪೋರ್ಟ್ ಎಲ್ಲ ರೆಡಿ ಆಗಿದೆ. ಈಗ ವೀಸಾ ಮಾಡಿಸೋದಕ್ಕೆ ಅಂತ ಹೊರಟಿದ್ದೀವಿ, ಲಂಡನ್ ಹೋಗೋಣ ಅಂತೇಳಿ. ಮತ್ತು ಎಲ್ಲೆಲ್ಲೂ ಹೋಗೋಣ ಅಂತ ಪ್ಲ್ಯಾನಿಂಗ್ ಇದೆ. ನೆಕ್ಸ್ಟ್ ವೀಸಾ ಮಾಡ್ಸೋಕ್ಕೆ ಹೋದಾಗ ಹೇಳ್ತೀನಿ. ನೆಕ್ಸ್ಟ್ ವೀಕ್ ಮತ್ತೆ ಹೋಗಬೇಕು. ಇವಾಗ ಇಲ್ಲಿ ವೀಸಾ ಮಾಡ್ಸೋಕ್ಕೆ ಬಂದಿದ್ದಾಯಿತು. ಇಷ್ಟು ಸರಿ ನಾವು ಎಲ್ಲೇ ಟ್ರಿಪ್ಪಿಗೆ ಹೋದರೂ ನಾವೇ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಅಷ್ಟೇ. ಈ ಸರಿ ಮೇಕ್ ಮೈ ಟ್ರಿಪ್ಪಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಜನ ಇರ್ತಾರೆ, ಚೆನ್ನಾಗಿರುತ್ತೆ ಅಂತೇಳಿ ವೀಸಾ ಮಾಡಿಸೋದಕ್ಕೆ ಹೊರಗಡೆ ಬಂದಿದ್ದೀವಿ. ಒಬ್ಬರಿಗೆ 30,000 ತೊಗೊಳ್ತಾರೆ, ಬೇಗ ಆಗತ್ತೆ ಅಂತ ಅಂದರು, ಅದಕ್ಕೋಸ್ಕರ ಬಂದ್ವಿ. ಇಲ್ಲಿ ಲೇಸು, ಚಾಕ್ಲೇಟ್ಸ್, ಜ್ಯೂಸ್, ಕಾಫಿ ಎಲ್ಲ ಇಟ್ಟಿರ್ತಾರೆ. ಬೇಕಾದರೆ ಕುಡಿಬೋದು, ತಿನ್ಬೋದು, ಆ ರೀತಿ ಇರುತ್ತೆ. ಹೆಚ್ಚಿನವರೆಲ್ಲ ಇಲ್ಲೇ ಬಂದುಬಿಟ್ಟಿದ್ದಾರೆ, ಎಲ್ಲರನ್ನೂ ಜಾಸ್ತಿ ಇಲ್ಲೇ ಕರ್ಕೊಂಡು ಬರ್ತಾ ಇದ್ದಾರೆ, ಬೇಗ ಆಗತ್ತೆ ಅಂತೇಳಿ. ಇವಾಗ ಗೋಪಾಲನ್ ಮಾಲಲ್ಲಿ ಇದ್ದೀವಿ. ಇವತ್ತು ನಮ್ಮದು UK ವೀಸಾದು ಅಪಾಯಿಂಟ್ಮೆಂಟ್ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಈಗ ಆಯಿತು ನಮ್ಮದು ಕೆಲಸ, ಅದಕ್ಕೆ ಒಂದು ರೌಂಡ್ ಓಡಾಡ್ತಾ ಇದ್ದೀವಿ.
ಸುಮಾರು ಹೊತ್ತಾಗಿತ್ತು. ಎ ಸಿಲಿ ಕೂತು ಚಳಿ ಆಗಿಬಿಟ್ಟಿತ್ತು. ನಮಗೆ ತುಂಬಾ ಚಳಿ ಅನಿಸ್ತಾ ಇತ್ತು. ಅದಕ್ಕೆ ಇಲ್ಲೆಲ್ಲ ಓಡಾಡ್ಕೊಂಡು ಹೋಗೋಣ ಅಂತ ನಾನು ಖುಷಿ ಬಂದಿದ್ದೀವಿ. ಆರುಷಿ ಮತ್ತು ಹಸ್ಬೆಂಡ್ ಇಬ್ಬರು ಕೆಳಗಡೆ ಇದ್ದಾರೆ. ಹಲೋ, ನಾವಿವಾಗ 4 ಜನನು UK ವೀಸಾ ಇದನ್ನು ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಸೊ ಇವಾಗಷ್ಟೇ ಆಯಿತು. ಸೊ ಸ್ಪೆಷಲ್ ಲಾಂಜಿಗೆ ಹೋಗಿದ್ವಿ. ಅವರು ಒಬ್ಬರಿಗೆ 3570 ತೊಗೊಂಡ್ರು. ಬಟ್ ಚೆನ್ನಾಗಾಗಿದೆ, ಬೇಗನೆ ಆಗುತ್ತೆ. ಒಂದು 1.5 hours ಮುಗಿಯುತ್ತೆ, ಕ್ರೌಡ್ ಇರಲ್ಲ. ಸೊ ನೆಕ್ಸ್ಟ್ ಇನ್ನು ಶಾಂಘೈನ್ ವೀಸಾಗ ತೊಗೊಳ್ಬೇಕು. ಮೇ ಬಿ ಈಗ ಈ ವೀಕ್ ಅಥವಾ ಏಪ್ರಿಲ್ ಫಸ್ಟಿಗೆ ತೊಗೊಳ್ಬೇಕು. ಲಂಡನ್ ವೀಸಾ ಎಲ್ಲ ಸಿಗೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ರು. ನಮ್ಮದು US ವೀಸಾ ಇರೋದ್ರಿಂದ ಬೇಗ ಸಿಗ್ಬೋದು ಅಂತೇಳಿ ವೀಸಾದವರು ಹೇಳ್ತಾ ಇದ್ದಾರೆ. ನೋಡಬೇಕು. ಅಕ್ಕ ತಂಗಿ ನೋಡಿ ಎಲ್ಲ ಕಡೆ ಓಡ್ತಾ ಇದ್ರು, ಹಿಡಿದು ಕೂರಿಸಿಟ್ಟಿದ್ದೀವಿ ಅಂತೇಳಿ ಸಿಟ್ಟು ಬಂದ್ಕೊಂಡು ಕೂತಿದ್ದಾರೆ ಇಬ್ಬರು. ಆಶೆ ಕೂದಲು ತೆಗಿ ಬಾಯಿಂದ. ಇಬ್ಬರು ಓಡ್ತಾ ಇದ್ರು ಕೆಳಗೆ ಮೇಲೆ ಎಲ್ಲ ಕಡೆ. ಒಂದು ಕಡೆ ಕೂತ್ಕೊಳ್ಳಿ ಅಂತ ಕೂರಿಸಿಟ್ಟಿದ್ದೀವಿ, ಅದಕ್ಕೆ ಈಗೆಲ್ಲ ಆಡ್ತಿದ್ದಾರೆ. ಈಗ ನಾವು ಇದು ಎಲ್ಲಿಗೆ ಓಪನ್ ಮಾಲ್ ಇದು? JP ನಗರ್. JP ನಗರ್. ಬರೀ ಆಫೀಸೇ ಇತ್ತಲ್ಲ. ಇದು ಶಾಪಿಂಗ್ ಮಾಲ್ ಅಲ್ಲ, ಇದು ಆಫೀಸ್. ಇಲ್ಲಿ ಎಲ್ಲ ವೀಸಾ ಮತ್ತು ಅದು ಇದು ಬೇರೆ ಆಫೀಸ್. ನೋಡಿ ಆರುಷಿ ಖುಷಿ ಎಲ್ಲ ಕಡೆ ಏನಿದೆ ಅಂತ ಸರ್ವೆ ಮಾಡ್ತಾ ಇದ್ದಾರೆ. ಹಂಗೆ ಸಪ್ಪೆ ಮುಖ ಇಟ್ಕೊಂಡು ನೋಡಿದ್ರೆ ಯಾವುದು ಚಾಕ್ಲೇಟ್ ಇಷ್ಟ ಇದೆಯಾ? ಅದಕ್ಕೆ ಎಲ್ಲ ನಿರಾಶೆಯಲ್ಲಿ ಬಂದ್ರಿ. ಈಗಿಲ್ಲಿ ಹೋಗ್ತಿದ್ದ ಅಕ್ಕಂದು ಎಲ್ಲ ಓಡಾಡ್ಕೊಂಡು ಬಂದರು. ಆಮೇಲೆ ಕೊನೆಗೇನು ತೊಗೊಂಡಿಲ್ಲ, ಸುಮ್ಮನೆ ಬಂದರು. ಎಲ್ಲ ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಸೊ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆಲ್ಲ ರಜೆ ಇರೋ ಕಾರಣ ನಾವು UK ಮತ್ತು ಸ್ವಿಟ್ಜರ್ಲೆಂಡಿಗೆ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ದೀವಿ. 10 ಡೇಸು. May 7th ಹೋಗ್ಬಿಟ್ಟು 17th ಬರಬೇಕು ಅಂತ. ಅದಕ್ಕೆ ಇಲ್ಲಿ ಬಂದಿದ್ದೀವಿ ಇವಾಗ ವೀಸಾ ಮಾಡ್ಕೊಳ್ಳಿಕ್ಕೆ. ಸೊ ಮುಗೀತು UK ವೀಸಾ. ಇವಾಗ ಹೊರಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.